ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ ನೋವು ನಿವಾರಕ ಮತ್ತು ಜ್ವರನಿವಾರಕವಾಗಿದೆ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ಇತರ ಔಷಧಿಗಳೊಂದಿಗೆ ತೆಗೆದುಕೊಳ್ಳಬಹುದು. ಪ್ಯಾರಾಸಿಟಮಾಲ್ ನೋವು ಮತ್ತು ಉರಿಯೂತವನ್ನು ಉಂಟುಮಾಡುವ ಪ್ರೋಸ್ಟಾಗ್ಲಾಂಡಿನ್ಗಳಂತಹ ಉರಿಯೂತದ ಮಧ್ಯವರ್ತಿಗಳ ಉತ್ಪಾದನೆಯನ್ನು ಪ್ರತಿಬಂಧಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಪ್ಯಾರಾಸಿಟಮಾಲ್ನ ಉಪಯೋಗಗಳು ಯಾವುವು? ತಲೆನೋವು, ಋತುಚಕ್ರ, ಮೆನುವು, ಹಲ್ಲು ನೋವು, ಅಸ್ಥಿಸಂಧಿವಾತ, ಬೆನ್ನು ನೋವುಗಳು, ಜ್ವರ, ಸಂಧಿವಾತ ನೋವು, ಚಳಿ. ಪ್ಯಾರಾಸಿಟಮಾಲ್ ಅನ್ನು ಹೇಗೆ ಮತ್ತು ಯಾವಾಗ ತೆಗೆದುಕೊಳ್ಳಬೇಕು? ಪ್ಯಾರಾಸಿಟಮಾಲ್ ಅನ್ನು ಆಹಾರದೊಂದಿಗೆ ಅಥವಾ ಕನಿಷ್ಠ ರಸ ಅಥವಾ ನೀರಿನಿಂದ ತೆಗೆದುಕೊಳ್ಳಬೇಕು. ವಯಸ್ಕರಿಗೆ ಸಾಮಾನ್ಯ ಡೋಸ್ 500 ಮಿಗ್ರಾಂ. ಈ ಪ್ರಮಾಣವನ್ನು ದಿನಕ್ಕೆ 4 ಬಾರಿ ತೆಗೆದುಕೊಳ್ಳಬಹುದು. ನಿಮ್ಮ ದೇಹದಲ್ಲಿ ಕೆಲವು ರೀತಿಯ ನೋವನ್ನು ನೀವು ಅನುಭವಿಸುತ್ತಿರುವಾಗ ಪ್ಯಾರಾಸಿಟಮಾಲ್ ಅನ್ನು ತೆಗೆದುಕೊಳ್ಳಬೇಕು. ನಿಮಗೆ ಜ್ವರ ಇದ್ದರೆ ತಾಪಮಾನವನ್ನು ತಗ್ಗಿಸಲು ಈ ಔಷಧಿಯನ್ನು ಸಹ ಬಳಸಬಹುದು. ಅನಗತ್ಯವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ದೇಹದಲ್ಲಿ ಅಸಹಿಷ್ಣುತೆಯ ಕೆಲವು ಗಂಭೀರ ನೋವುಗಳು ಇದ್ದರೆ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಪ್ಯಾರಾಸಿಟಮಾಲ್ನ ಅಡ್ಡಪರಿಣಾಮಗಳು ಯಾವುವು? ಪ್ಯಾರಾಸಿಟಮಾಲ್ನ ಕೆಲವು ಸಾಮಾನ್ಯ ಮತ್ತು ತೀವ್ರ ಅಡ್ಡಪರಿಣಾಮಗಳಿವೆ. ವಾಕರಿಕೆ, ಊತ, ವಾಂತಿ, ನೋವು, ಹೊಟ್ಟೆಯ ಮೇಲ್ಭಾಗದಲ್ಲಿ ಮೃದುತ್ವ, ಬೆವರುವುದು, ಹಸಿವಿನ ನಷ್ಟ, ಹೊಟ್ಟೆ ಸೆಳೆತ, ಅತಿಸಾರ. ಮುಖ್ಯ ಅಡ್ಡಪರಿಣಾಮಗಳು ಈ ಕೆಳಗಿನಂತಿವೆ: ಗಾಢ ಬಣ್ಣದ ಮೂತ್ರ, ತುಂಬಾ ಜ್ವರ, ಕೆಳ ಬೆನ್ನು ನೋವು, ಕೆಂಪು ಕಲೆಗಳನ್ನು ಹೊಂದಿರುವ ಚರ್ಮ, ದದ್ದುಗಳು, ಉರಿಯೂತ, ತುರಿಕೆ, ಗಂಟಲು ಕೆರೆತ, ಹುಣ್ಣುಗಳು, ಉಸಿರಾಟದ ತೊಂದರೆ, ಹಳದಿ ಕಣ್ಣುಗಳು. ನೀವು ಈ ರೋಗಲಕ್ಷಣಗಳಲ್ಲಿ ಯಾವುದನ್ನಾದರೂ ಅನುಭವಿಸಿದರೆ ಹೆಚ್ಚಿನ ಸಹಾಯಕ್ಕಾಗಿ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಆದಾಗ್ಯೂ ಪ್ರಮುಖ ಲಕ್ಷಣಗಳು ಕಂಡುಬಂದರೆ ನಂತರ ಔಷಧವನ್ನು ತಪ್ಪಿಸುವುದು ಉತ್ತಮ. ನೀವು ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ನೀವು ಹೊಂದಿರುವ ಸಮಸ್ಯೆಗಳು ಮತ್ತು ನೀವು ಹಿಂದೆ ತೆಗೆದುಕೊಂಡ ಔಷಧಿಗಳ ಬಗ್ಗೆ ವೈದ್ಯರಿಗೆ ತಿಳಿಸಬೇಕು. ಯಾರು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳಬಾರದು? ಅಲರ್ಜಿಗಳು. ನೀವು ಪ್ಯಾರಾಸಿಟಮಾಲ್ ಅಲರ್ಜಿಯನ್ನು ಹೊಂದಿದ್ದರೆ ನೀವು ಅದನ್ನು ತೆಗೆದುಕೊಳ್ಳಬಾರದು. ಯಕೃತ್ತಿನ ಸಮಸ್ಯೆಗಳು, ಗರ್ಭಧಾರಣೆ ಮತ್ತು ಸ್ತನ್ಯಪಾನ, ದೀರ್ಘಕಾಲದ ವೈದ್ಯಕೀಯ ಪರಿಸ್ಥಿತಿಗಳು. ಪ್ಯಾರಾಸಿಟಮಾಲ್ ಮಾತ್ರೆಗಳು ಎಷ್ಟು ಬೇಗನೆ ಫಲಿತಾಂಶಗಳನ್ನು ತೋರಿಸುತ್ತವೆ? ಸರಾಸರಿಯಾಗಿ ದೇಹದಲ್ಲಿ ಅದರ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸಲು ಇದು 1 ಗಂಟೆ ತೆಗೆದುಕೊಳ್ಳುತ್ತದೆ. ಇದು ನಿಮ್ಮ ದೇಹದಲ್ಲಿ 5 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತದೆ. ಟ್ಯಾಬ್ಲೆಟ್ ವೇಗವಾಗಿ ಕೆಲಸ ಮಾಡುತ್ತದೆ ಮತ್ತು 1 ಅಥವಾ 2 ದಿನಗಳಲ್ಲಿ ನೋವನ್ನು ತ್ವರಿತವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ. ನೋವು ಅನುಭವಿಸುತ್ತಿರುವ ರೋಗಿಗಳು ಸಾಧ್ಯವಾದಷ್ಟು ಬೇಗ ಪರಿಹಾರವನ್ನು ಪಡೆಯಲು ಮಾತ್ರೆಗಳನ್ನು ದಿನಕ್ಕೆ 4 ಬಾರಿ ತೆಗೆದುಕೊಳ್ಳಬಹುದು. ಆದಾಗ್ಯೂ ಔಷಧವನ್ನು ಸ್ವಯಂ ಆಡಳಿತವನ್ನು ಶಿಫಾರಸು ಮಾಡುವುದಿಲ್ಲ, ಬದಲಾಗಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಗರ್ಭಾವಸ್ಥೆಯಲ್ಲಿ ಪ್ಯಾರಾಸಿಟಮಾಲ್ ಸುರಕ್ಷಿತವೇ? ಪ್ಯಾರಾಸಿಟಮಾಲ್ ಅನ್ನು ಸಾಮಾನ್ಯವಾಗಿ ಶಿಫಾರಸು ಮಾಡಲಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವಾಗ ಗರ್ಭಾವಸ್ಥೆಯಲ್ಲಿ ಬಳಸಲು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಧನ್ಯವಾದಗಳು.